ಹಲೋ, ನಮಸ್ತೆ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಒಂದು ಪವರ್ಫುಲ್ ದೇವಸ್ಥಾನಕ್ಕೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದು ಯಾವುದು ಅಂದರೆ ಶ್ರೀ ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನ ಅಂತ. ಇದಿರೋದು ಶ್ರೀ ಚಿಕ್ಕಣ್ಣ ಸ್ವಾಮಿ ದೇವರಹಟ್ಟಿ ಗ್ರಾಮದಲ್ಲಿ. ಇದನ್ನು ಚಿಕ್ಕಣ್ಣ ಸ್ವಾಮಿ ಕಟ್ಟೆ ಅಂತ ಕೂಡ ಕರೀತಾರೆ. ಇದು ಕುಣಿಗಲ್ನಿಂದ 12 ಕಿಲೋಮೀಟರ್ ಆಗುತ್ತೆ. ಬೆಂಗಳೂರು ಕಡೆಯಿಂದ ಬಂದರೆ 80 ಕಿಲೋಮೀಟರ್ ಆಗುತ್ತೆ. ಹೆಬ್ಬೂರು ಹೋಬಳಿ ಬರುತ್ತೆ, ತುಮಕೂರು ಡಿಸ್ಟಿಕ್ ಬರುತ್ತೆ. ಇನ್ನು ಈ ದೇವಸ್ಥಾನಕ್ಕೆ ನಾನು ಸರಿಸುಮಾರು 10 ವರ್ಷಗಳಿಂದ ಹೋಗ್ತಾ ಇದ್ದೀನಿ. 10 ವರ್ಷದಲ್ಲಿ ತಿಂಗಳಿಗೆ ಒಂದೊಂದು ಸರಿ ಅಂತ ನಾನು ಪಕ್ಕಾ ಹೋಗಿದ್ದೀನಿ. ಹಾಗೆ ಈ ಚಿಕ್ಕಣ್ಣ ಸ್ವಾಮಿ ದೇವರು ತುಂಬ ಪವರ್ಫುಲ್ ದೇವರು. ಹಾಗೆ ಇಲ್ಲಿ ವಾಮಾಚಾರ, ಗಾಳಿ ಸೋಕು, ಕೆಟ್ಟ ದೃಷ್ಟಿ ಈ ಥರ ಸಮಸ್ಯೆ ಇರೋರು ಬಂದರೆ ಅವರಿಗೆ ಪರಿಹಾರ ಕೂಡ ಸಿಗುತ್ತೆ. ತುಂಬ ಪವರ್ಫುಲ್ ದೇವರು. ನಾನು ಕೂಡ ಅನುಭವ ಆಗಿದೆ. ನನಗೂ ಕೂಡ ಕೆಲವು ಸಮಸ್ಯೆ ಹಿಡ್ಕೊಂಡು ಹೋಗಿದ್ದೀನಿ. ಒಂದು ತಿಂಗಳಲ್ಲೇ ನನಗೆ ಪರಿಹಾರ ಕೂಡ ಸಿಕ್ಕಿದೆ. ಹಾಗೆ ಈ ಸರಿ ಹೋದಾಗ ಬೋರ್ಡು ಬಿದ್ದೋಗ್ಬಿಟ್ಟಿತ್ತು. ಹೀಗಿತ್ತು ಫಸ್ಟು. ಈ ಸರಿ ಹೋದಾಗ ಅಂದರೆ ಮೊನ್ನೆ ಹೋದಾಗ ಬೋರ್ಡ್ ಬಿದ್ದೋಗಿದೆ. ಕಾರಣ ತುಂಬ ಗಾಳಿ ಮಳೆ ಇರೋದ್ರಿಂದ ಆ ಕಡೆ ಕುಣಿಗಲ್ ಸೈಡ್ ತುಂಬ ಗಾಳಿ ಮಳೆ ಬೀಸುತ್ತೆ. ಸೊ ಹಾಗಾಗಿ ಬೋರ್ಡ್ ಬಿದ್ದೋಗಿದೆ ಅನಿಸುತ್ತೆ. ನೋಡಿ, ಇದು ಎಂಟ್ರೆನ್ಸು. ಇಲ್ಲೋಗಿ ಬರೀ 9 ರೂಪಾಯಿ, 11 ರೂಪಾಯಿ ಹಿಂಗೆ ದುಡ್ಡು ಯಾರೂ ಕಟ್ಟೋದು ಬೇಡ. ಅಲ್ಲಿ ಟೇಬಲ್ ಮೇಲಿಟ್ಟು ನಮ್ಮ ಸಮಸ್ಯೆನ, ನಮಗಿರೋ ಕಷ್ಟನ ಅಲ್ಲೊಬ್ರು ಪುರೋಹಿತರು ಇರ್ತಾರೆ. ಒಂದೊಂದು ಸರಿ ಒಬ್ಬೊಬ್ರು ಇರ್ತಾರೆ, ಒಬ್ಬರೇ ಇರೋದಿಲ್ಲ. ಅವ್ರ ಹತ್ರ ಹೇಳಿದ್ರೆ ಅವರು ದೇವರಲ್ಲಿ ಕೇಳಿ ನಮಗೆ ಪರಿಹಾರ ಆಗೋಂಗೆ ಮಾಡಿಕೊಡ್ತಾರೆ. ಹಾಗೆ ನಿಂಬೆಹಣ್ಣು ಎಲ್ಲ ತೊಗೊಂಡು ಬಂದು ದೃಷ್ಟಿ ತಕ್ಕೊತಾ ಇರ್ತಾರೆ. ಇಲ್ಲಿ ನಿಂಬೆಹಣ್ಣು ತೊಗೊಂಡೋಗಿ ಅವ್ರಿಗೆ ಕೊಟ್ಟರೆ ಅವರು ಅದನ್ನು ದೇವರಿಗೆ ಮುಟ್ಬಿಟ್ಟು ಕೊಡ್ತಾರೆ. ಕೆಲವ್ರಿಗೆ ಏನಾದ್ರು ಆರೋಗ್ಯ ಸಮಸ್ಯೆ ಆಗಿರುತ್ತೆ ಅಂಥವರು ಆ ನಿಂಬೆಹಣ್ಣ ನೀವಿಸ್ಕೊಂಡು ಅಲ್ಲೇ ತುಳಿದು ಹೋಗ್ತಾರೆ. ಅವ್ರಿಗೆ ಆರೋಗ್ಯ ಸರಿ ಹೋಗುತ್ತೆ. ತುಂಬ ಜನ ತುಂಬ ನಂಬಿದ್ದಾರೆ. ಗಾಳಿ ಸೋಗಿ ಬರ್ತಾರೆ, ಹುಷಾರಿಲ್ಲ ಅಂತ ಬರ್ತಾರೆ, ಕೋರ್ಟು ಕೇಸು ಈ ಥರ ತುಂಬ ಇರುತ್ತೆ ಸಮಸ್ಯೆಗಳು. ಮೋಸ ಮಾಡಿದ್ದಾರೆ ಆ ಥರದ್ದೆಲ್ಲ ಇಟ್ಕೊಂಡು ತುಂಬ ಬರ್ತಾರೆ. ಅವ್ರಿಗೆಲ್ಲ ಪರಿಹಾರ ಸಿಕ್ಕಿರೋದಕ್ಕೆ ಅದು ತುಂಬ ಪವರ್ಫುಲ್ ದೇವರು ಅಂತ ಹೇಳ್ತಿರೋದು. ನನಗೂ ಎಷ್ಟೊಂದು ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ. ನಾನು ಯಾವುದಾದ್ರೂ ಕೆಲಸ ಆಗದೇ ನಿಂತೋಗಿದ್ರೆ, ಯಾವುದಾದ್ರೂ ದುಡ್ಡು ಬರೋದಾಗಲಿ, ಕೆಲಸ ಯಾವುದಾದ್ರೂ ಅರ್ಧಕ್ಕೆ ನಿಂತೋಗಿರೋದಾಗಲಿ, ಕೆಲಸದಲ್ಲಿ ತೊಂದರೆ ಆಗಲಿ, ಯಾವುದೇ ಥರ ಸಮಸ್ಯೆ, ಆರೋಗ್ಯ ಆಗಲಿ, ಯಾವುದೇ ಥರ ಸಮಸ್ಯೆ ಇಟ್ಕೊಂಡು ನಾನು ತುಂಬ ಸರಿ ಹೋಗಿದ್ದೀನಿ. ಎಲ್ಲದಕ್ಕೂ ನನಗೆ ಪರಿಹಾರ ಸಿಕ್ಕಿದೆ. ಅಲ್ಲಿಗೆ ಹೋಗಿ ಬಂದು ನಾನು ತಿಂಗಳಿಗೊಂದು ಸರಿ ಹೋಗ್ತೀನಿ. ಸಮಸ್ಯೆ ಇಟ್ಕೊಂಡೇ ಹೋಗಲ್ಲ. ತಿಂಗಳಿಗೊಂದು ಸರಿ ಅಲ್ಲಿ ಹೋಗಿ ನಿಂಬೆಹಣ್ಣು ತೊಗೊಂಡು ದೇವ್ರಿಗೆ ಮುಟ್ಟಿಸಿ ತೊಗೊಂಡು ಬರ್ತೀನಿ. ಅದನ್ನು ಮನೇಲಿ ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡ್ತೀನಿ. ಪ್ರತಿದಿನ ಅದಕ್ಕೆ ಹೂವು, ಅರಿಶಿನ, ಕುಂಕುಮ ಹಾಕಿ ಪೂಜೆ ಮಾಡ್ತೀನಿ. ನನ್ನ ಸಮಸ್ಯೆಗಳೆಲ್ಲ ಪರಿಹಾರ ಆಗೋಗುತ್ತೆ. ನನಗೆ ಭಯ ಆದಾಗೆಲ್ಲ ಹೋಗ್ತೀನಿ. ನನಗೆ ತೊಂದರೆ ಆದಾಗೆಲ್ಲ ಹೋಗ್ತೀನಿ. ನನಗೆಲ್ಲ ಸಮಸ್ಯೆಗೂ ಆ ತಂದೆ ಶ್ರೀ ಚಿಕ್ಕಣ್ಣ ಸ್ವಾಮಿಯವರು ಪರಿಹಾರ ಕೊಟ್ಟಿದ್ದಾರೆ. ನಾನು ತುಂಬ ನಂಬ್ತೀನಿ. ನೋಡಿ, ಇಲ್ಲಿ ಎಷ್ಟೊಂದು ಜನ ನಿಂಬೆಹಣ್ಣು ತೊಗೊಂಡು ಬಂದು ನೀವಿಳಿಸ್ಕೊಂಡು ಅಲ್ಲೇ ತುಳಿದ್ಬಿಟ್ಟು ಹೋಗ್ತಾರೆ. ತುಂಬ ಒಳ್ಳೆಯ ದೇವರು. ಶ್ರೀ ಚಿಕ್ಕಣ್ಣ ಸ್ವಾಮಿ ಅಂದರೆ ಬೇರೆ ಯಾವ ದೇವರು ಅಲ್ಲ ರೀ, ಶ್ರೀಕೃಷ್ಣ ಪರಮಾತ್ಮನೇ ಅವತಾರ ಎತ್ತಿ, ಶ್ರೀ ಚಿಕ್ಕಣ್ಣ ಸ್ವಾಮಿ ಅವತಾರ ಎತ್ತಿ ಭೂಮಿಗೆ ಬಂದಿದ್ರು ಅಂತ ಹೇಳಲಾಗುತ್ತೆ. ಇದು ಕಾಡುಗೊಲ್ಲರ ವಂಶ ಪಾರಂಪರ್ಯವಾಗಿ ಬಂದಿರುವಂಥ ದೇವಾಲಯವಾಗಿರುತ್ತೆ. ತುಂಬ ಪವರ್ಫುಲ್ಲು. ನಾನಂತೂ ತುಂಬ ನಂಬಿದ್ದೀನಿ. ಯಾರಿಗೂ ಈ ಥರ ಸಮಸ್ಯೆ ಇದ್ದರೆ ಒಮ್ಮೆ ಹೋಗಿ ಬರೀ 9 ರೂಪಾಯಿ ಇಟ್ಬಿಟ್ಟು ನಿಮ್ಮ ಸಮಸ್ಯೆ ತಿಳ್ಕೊಂಡು ಅವ್ರಿಗೆ ಹೇಳಿಬಿಟ್ರೆ ಅವ್ರ ಸಮಸ್ಯೆನ ಪರಿಹಾರ ಮಾಡ್ತಾರೆ. ನಾನು ನಂಬಿದ್ದೀನಿ. ನೀವು ಒಂದು ಸರಿ ಹೋಗಿ ನಂಬಿ ನೋಡಿ. ಇದೇ ಆ ಚಿಕ್ಕಣ್ಣ ಸ್ವಾಮಿ ದೇವರು. ಬಟ್ ಅಲ್ಲಿ ವಿಡಿಯೋ ಮಾಡೋಕ್ಕಾಗಲ್ಲ, ಒಳಗಡೆ ಬಿಡೋದಿಲ್ಲ ವಿಡಿಯೋ ಮಾಡೋಕ್ಕೆ. ಇದೇ ಆ ದೇವರು. ಒಂದು ಸರಿ ಭಕ್ತಿಯಿಂದ ಕೈ ಮುಗಿರಿ. ಹಾಗೆ ಇನ್ನೊಂದು ವಿಷಯ ಹೇಳೋದಿತ್ತು. ಮೇನ್ ರೋಡಲ್ಲಿ ಕೆಲವು ಪೆಟ್ಟಿ ಅಂಗಡಿ ಸಾಲಕ್ಕೆ ಒಂದು 10 ಅಂಗಡಿ ಇರ್ಬೋದು. ಅಲ್ಲೆಲ್ಲ ದುಡ್ಡಿಸ್ಕೊಂಡು ಆ ಪೂಜೆ ಮಾಡಿಸಿ, ಈ ಪೂಜೆ ಮಾಡಿಸಿ, ಇದು ಚಿಕ್ಕಣ್ಣ ಸ್ವಾಮಿ ದೇವರಿದು ಅಂತೆಲ್ಲ ಹೇಳ್ತಿರ್ತಾರೆ. ದಯವಿಟ್ಟು ಅದೆಲ್ಲ ನಂಬಕ್ಕೆ ಹೋಗ್ಬಿಡಿ. ದೇವ್ರ ಮೇಲೆ ನಂಬಿಕೆ ಇಡಿ. ಅದನ್ನು ಬಿಟ್ಟು ಅಲ್ಲಿ ಸಾಲಕ್ಕೆ ಕೂತಿರೋ ಪಂಡಿತರನ್ನೆಲ್ಲ ನಂಬಿ ಅವ್ರ ಹತ್ರ ಹೋಗಿ ನಿಮ್ಮ ಕಷ್ಟನೆಲ್ಲ ಹೇಳಿ ದುಡ್ಡು ವೇಸ್ಟ್ ಮಾಡ್ಕೋಬೇಡಿ ಅಂತ ನನ್ನದೊಂದು ಮನವಿ. ಹಾಗೆ ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ದೀರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.